ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಸಿಎಂ ಟೆನ್ಷನ್ಗೆ ಕಾರಣವಾಯ್ತಾ ಹೈಕಮಾಂಡ್ನ ಸೂಚನೆ. ಡಿಸಿಎಂ ಹುದ್ದೆ ಸೃಷ್ಟಿ ವಿಚಾರವನ್ನೇ ಕೈಬಿಡ್ತಾರ ವರಿಷ್ಠರು. ಕೊರೋನಾ ಕಂಟ್ರೋಲ್ಗೆ ಬೆಂಗಳೂರಲ್ಲಿ ಮತ್ತೆ ಟಫ್ ರೂಲ್ಸ್ ಜಾರಿಯಾಗೋದು ಫಿಕ್ಸ್. ಇದೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯ ಸಚಿವ ಸಂಪುಟ ಫೈನಲ್ಗೆ ಕೌಂಟ್ ಡೌನ್. ಲಿಸ್ಟ್ನಿಂದ ಹಿರಿಯರನ್ನ ಕೈಬಿಡಲು ಸಲಹೆ ನೀಡಿದ್ರ ವರಿಷ್ಠರು. ಬೆಂಗಳೂರಿಗೆ ಎಷ್ಟು ಗಂಟೆಗೆ ವಾಪಸ್ ಆಗಲಿದ್ದಾರೆ ಸಿಎಂ ಬೊಮ್ಮಾಯಿ? ನೋಡೋಣ ಕ್ಯಾಬಿನೆಟ್ ಕ್ಲೈಮ್ಯಾಕ್ಸ್ ನ್ಯೂಸ್ ಟಾಪ್ 9ನಲ್ಲಿ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಚಿವ ಸಂಪುಟ ಫೈನಲ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಸಂಪುಟ ರಚನೆ ಕಸರತ್ತು ಸಂಸತ್ ಭವನದ ಅಂಗಳಕ್ಕೆ ಕಾಲಿಟ್ಟಿದ್ದು ವರಿಷ್ಠರ ಜೊತೆಗೆ ಸಂಪುಟ ರಚನೆ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಇಂದು ಸಂಜೆಯೇ ಕ್ಯಾಬಿನೆಟ್ ಕ್ಲೈಮ್ಯಾಕ್ಸ್ಗೆ ತೆರೆ ಬೀಳಲಿದ್ದು ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡ್ತಾ ಇದ್ದಂತೆ ಸಂಪುಟ ರಚನೆಯಾಗಲಿದೆ. ರಾಜ್ಯ ಸಚಿವ ಸಂಪುಟ ರಚನೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಸರತ್ತು ಮಾಡ್ತಾ ಇದ್ದು ಬಿಜೆಪಿ ವರಿಷ್ಠರನ್ನ ಭೇಟಿಯಾಗ್ತಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ರನ್ನ ಸಿಎಂ ಬೊಮ್ಮಾಯಿ ಭೇಟಿಯಾಗಿದ್ರು. ಸಂಸತ್ ಭವನದಲ್ಲಿ ಅರುಣ್ ಸಿಂಗ್ ಭೇಟಿಯಾಗಿದ್ದ ಬಸವರಾಜ ಬೊಮ್ಮಾಯಿ ಕ್ಯಾಬಿನೆಟ್ ರಚನೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇನ್ನು ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡುರನ್ನ ಸಿಎಂ ಭೇಟಿಯಾಗಿದ್ರು. ಸಂಪುಟ ರಚನೆ ಬಗ್ಗೆ ನಿನ್ನೆ ರಾತ್ರಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಜೊತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಸಿಎಂ ಬೊಮ್ಮಾಯಿ ರೆಡಿ ಮಾಡಿರುವಂತಹ ಲಿಸ್ಟ್ನಲ್ಲಿ ಹಲವು ಹಿರಿಯ ಶಾಸಕರಿಗೆ ಸ್ಥಾನ ನೀಡಿದ್ದಾರಂತೆ. ಹೀಗಾಗಿ ಹಿರಿಯರನ್ನ ಕೈಬಿಡುವಂತೆ ಹೈಕಮಾಂಡ್ ಸಲಹೆ ನೀಡಿದೆ ಅಂತ ಹೇಳಲಾಗ್ತಿದೆ. ಹಿರಿಯ ಶಾಸಕರನ್ನ ಪಟ್ಟಿಯಿಂದ ಕೈಬಿಡುವಂತೆ ಹೈಕಮಾಂಡ್ ಹೇಳಿದೆ ಅಂತ ಹೇಳಲಾಗ್ತಾ ಇದ್ದು ಹೈಕಮಾಂಡ್ ಮನವೊಲಿಸಲು ಸಿಎಂ ಬೊಮ್ಮಾಯಿ ಯತ್ನಿಸುತ್ತಿದ್ದಾರಂತೆ. ಸುಮಾರು 1 ಗಂಟೆಗಳ ಕಾಲ ಜೆಪಿ ನಡ್ಡಾ ಜೊತೆ ಸಿಎಂ ಚರ್ಚೆ ನಡೆಸಿದ್ದು ಹಿರಿಯರನ್ನ ಸಂಪುಟದಲ್ಲಿ ಉಳಿಸಿಕೊಳ್ಳಲು ಸಿಎಂ ಒಲವು ತೋರಿದ್ದಾರೆ. ಹಿರಿಯರನ್ನ ಕೈಬಿಟ್ರೆ ಸಮಸ್ಯೆ ಹೆಚ್ಚಾಗಲಿದೆ ಎನ್ನುವುದು ಸಿಎಂ ಆತಂಕಕ್ಕೆ ಕಾರಣವಾಗಿದೆ. ಇಂದು ಸಂಜೆಗೆ ಬೆಂಗಳೂರಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಾಪಸ್ ಆಗಲಿದ್ದು ನೂತನ ಸಚಿವರ ಪಟ್ಟಿ ಹಿಡಿದು ಬರಲಿದ್ದಾರೆ. ಸಂಜೆ 4:50ರ ವಿಸ್ತಾರ ವಿಮಾನದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ದೆಹಲಿಯಿಂದ ವಾಪಸ್ ಆಗಲಿದ್ದಾರೆ. ಸಿಎಂ ಬೊಮ್ಮಾಯಿಗೆ ವಿಸ್ತಾರ್ ಫ್ಲೈಟ್ನಲ್ಲಿ ಟಿಕೆಟ್ ಬುಕ್ ಆಗಿದ್ದು ದೇವನಹಳ್ಳಿಯ ಕೆಐಎಬಿಗೆ ಆಗಮಿಸಲಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಚಿವ ಸಂಪುಟ 2 ಹಂತಗಳಲ್ಲಿ ರಚನೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ಎಷ್ಟು ಮಂದಿಗೆ ಬೊಮ್ಮಾಯಿ ಕ್ಯಾಬಿನೆಟ್ ಸೇರೋ ಅದೃಷ್ಟ ಇದೆ ಎನ್ನುವುದು ಕುತೂಹಲಕ್ಕೆ ಕಾರಣವಾಗಿದ್ದು ಮೊದಲ ಹಂತದಲ್ಲಿ 24ಕ್ಕೂ ಹೆಚ್ಚು ಸಚಿವರು ಪದಗ್ರಹಣ ಸ್ವೀಕರಿಸೋ ಸಾಧ್ಯತೆ ಇದೆ. ಎರಡು ಹಂತದಲ್ಲಿ ಸಿಎಂ ಬೊಮ್ಮಾಯಿ ಕ್ಯಾಬಿನೆಟ್ ರಚನೆಯಾಗುತ್ತೆ ಅಂತ ಹೇಳಲಾಗ್ತಾ ಇದ್ದು 24ಕ್ಕೂ ಹೆಚ್ಚು ಸಚಿವರು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಎನ್ನಲಾಗಿದೆ. ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನ ಸೇರಿದಂತೆ 10 ವಲಸಿಗರಿಗೆ ಕ್ಯಾಬಿನೆಟ್ ಸ್ಥಾನ ಫಿಕ್ಸ್ ಆಗಿದ್ದು 2ನೇ ಹಂತದಲ್ಲಿ ಉಳಿದ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸಂಜೆ ವರಿಷ್ಠರ ಸಭೆಯಲ್ಲಿ ಈ ಸಮೀಕರಣ ಬದಲಾಗುವ ಸಾಧ್ಯತೆ ಇದ್ದು ವರಿಷ್ಠರು ಸೂಚಿಸಿದಷ್ಟು ಸಚಿವರು ಮೊದಲ ಹಂತದಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜ್ಯ ಸಚಿವ ಸಂಪುಟ ರಚನೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರಿಗೆ 2-3 ಲಿಸ್ಟ್ ಸಲ್ಲಿಕೆಯಾಗಿದೆ. ಹೀಗಾಗಿ 3 ಲಿಸ್ಟ್ನಲ್ಲಿ ಇರುವಂತಹ ಹೆಸರುಗಳು ಯಾವ್ಯಾವುದು ಅಂತ ಸಚಿವಾಕಾಂಕ್ಷಿಗಳಲ್ಲಿ ಆತಂಕ ಹೆಚ್ಚುವಂತೆ ಮಾಡಿದೆ. ಮುಖ್ಯಮಂತ್ರಿ ಬೊಮ್ಮಾಯಿ ಕೊಟ್ಟಂತಹ ಲಿಸ್ಟ್ಗೆ ಹೈಕಮಾಂಡ್ ಮುದ್ರೆ ಬೀಳುತ್ತಾ ಸಿಎಂ ಲಿಸ್ಟ್ನಲ್ಲಿ ವರಿಷ್ಠರು ಬದಲಾವಣೆ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಹೈಕಮಾಂಡ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ 2-3 ಲಿಸ್ಟ್ ನೀಡಿದ್ದು ಸಮೀಕರಣದ ಆಧಾರದಲ್ಲಿ ಪಟ್ಟಿ ತಯಾರಿಸಲಾಗಿದೆ. ಜಾತಿ, ಪ್ರಾದೇಶಿಕತೆ, ಒಳಪಂಗಡ, ಹಿರಿತನ, ಯುವಮುಖ, ವಲಸಿಗರು ಸೇರಿದಂತೆ 2-3 ಲಿಸ್ಟ್ ತಯಾರಾಗಿದೆ. ಆದರೆ ಬೊಮ್ಮಾಯಿ ಕೊಟ್ಟಂತೆಯೇ ಲಿಸ್ಟ್ಗೆ ಹೈಕಮಾಂಡ್ ಒಪ್ಪುವುದಿಲ್ಲ. ಸಿಎಂ ಲಿಸ್ಟ್ನಲ್ಲಿ ಅರ್ಧದಷ್ಟು ಬದಲಾವಣೆಯಾಗುವುದು ನಿಶ್ಚಿತವಾಗಿದೆ. ದೆಹಲಿಯಲ್ಲಿ ಸಚಿವ ಸ್ಥಾನ ಆಕಾಂಕ್ಷಿಗಳ ಕೊನೆ ಕ್ಷಣದ ಕಸರತ್ತು ಹೇಗಿದೆ? ಬಿಎಸ್ವೈ ಆಪ್ತರಿಗೆ ಮಣೆ ಹಾಕುತ್ತಾ ಹೈಕಮಾಂಡ್? ನಾಳೆಗೆ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸುತ್ತಾರಾ? ನೋಡೋಣ ಸಂಪುಟ ಸವಾಲ್ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯ ಸಚಿವ ಸಂಪುಟ ರಚನೆಗೆ ಕೌಂಟ್ ಡೌನ್ ಶುರುವಾಗಿದ್ದು ಇಂದು ಸಂಜೆಗೆ ಬಿಜೆಪಿ ಹೈಕಮಾಂಡ್ ನೂತನ ಸಚಿವ ಪಟ್ಟಿ ರಿಲೀಸ್ ಮಾಡಲಿದೆ. ಶೀಘ್ರವೇ ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದು ಸಂಪುಟಕ್ಕೆ ಎಂಟ್ರಿ ಕೊಡಲಿದ್ದಾರೆ. ಹೀಗಾಗಿ ಸಚಿವ ಸ್ಥಾನದ ಕನಸು ಕಾಣ್ತಿರುವವರ ಎದೆಯಲ್ಲಿ ನಡುಕ ಶುರುವಾಗಿದ್ದು ನೂತನ ಸಂಪುಟ ಸೇರೋದ್ಯಾರು, ಹೊರಗುಳಿಯೋದ್ಯಾರು, ಹೊಸಬರಿಗೆ ಮಣೆ ಹಾಕ್ತಾರಾ, ಹಿರಿಯರಿಗೆ ಶಾಕ್ ಕೊಡ್ತಾರಾ ಅಂತ ಕಾದು ಕುಳಿತಿದ್ದಾರೆ.
ಕ್ಯಾಬಿನೆಟ್ನಲ್ಲಿ ಹೇಗಾದರೂ ಸ್ಥಾನ ಗಿಟ್ಟಿಸಿಕೊಳ್ಳಬೇಕು ಅಂತ ತಂತ್ರ ರೂಪಿಸಿರುವ ಸಚಿವಾಕಾಂಕ್ಷಿಗಳು ದೆಹಲಿಗೆ ಹಾರಿ ಕೊನೆ ಕ್ಷಣದ ಲಾಬಿ ನಡೆಸುತ್ತಿದ್ದಾರೆ. ಆದರೆ ಕ್ಯಾಬಿನೆಟ್ನಲ್ಲಿ ಹೊಸಬರಿಗೆ ಅವಕಾಶ ನೀಡಲು ಹೈಕಮಾಂಡ್ ನಿರ್ಧಾರ ಮಾಡಿದೆ ಅಂತ ಹೇಳಲಾಗ್ತಿದೆ. ಎಷ್ಟು ಜನ ಹೊಸಬರು, ಎಷ್ಟು ಜನ ಹಳೆಬರಿಗೆ ಅವಕಾಶ ನೀಡಬೇಕು ಅನ್ನೋ ಎಲ್ಲವನ್ನ ಬಿಜೆಪಿ ಹೈಕಮಾಂಡ್ ಫೈನಲ್ ನಿರ್ಧಾರ ಮಾಡಲಿದೆ. ಕ್ಯಾಬಿನೆಟ್ನಲ್ಲಿ ಹಲವು ಹಿರಿಯರಿಗೆ ಗೇಟ್ ಪಾಸ್ ನೀಡುವ ಸಾಧ್ಯತೆ ದಟ್ಟವಾಗಿದೆ. ಅಜ್ಞಾತ ಸ್ಥಳದಲ್ಲಿ ನೂತನ ಸಚಿವರ ಪಟ್ಟಿ ರೆಡಿಯಾಗಿದೆ ಅಂತ ಹೇಳಲಾಗ್ತಿದೆ. ನಿನ್ನೆ ದೆಹಲಿಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೆಲ ಹೊತ್ತು ಅಜ್ಞಾತ ಸ್ಥಳಕ್ಕೆ ತೆರಳಿದ್ರು. ಸಚಿವ ಸ್ಥಾನದ ಆಕಾಂಕ್ಷಿಗಳಿಂದ ತಪ್ಪಿಸಿಕೊಳ್ಳಲು ಸಿಎಂ ಬೊಮ್ಮಾಯಿ ಈ ತಂತ್ರ ರೂಪಿಸಿದ್ರು ಅಂತ ಹೇಳಲಾಗ್ತಿದ್ದು, ರಹಸ್ಯವಾಗಿ ನೂತನ ಸಚಿವರ ಪಟ್ಟಿ ರೆಡಿ ಮಾಡಿರುವ ಸಾಧ್ಯತೆ ಇದೆ. ಇಂದು ಸಂಸತ್ ಕಲಾಪದ ಬಳಿಕ ಬಿಜೆಪಿ ವರಿಷ್ಠರ ಸಭೆ ನಡೆಯಲಿದ್ದು, ವರಿಷ್ಠರ ಸಭೆ ಬಳಿಕ ಸಿಎಂ ಬೊಮ್ಮಾಯಿ ಕ್ಯಾಬಿನೆಟ್ ಫೈನಲ್ ಆಗಲಿದೆ. ಯಾರು ಎಷ್ಟು ಜನ ಸಚಿವರಾಗ್ತಾರೆ ಎಂದು ಇಂದು ತಿಳಿಯುತ್ತೆ. ಡಿಸಿಎಂ ಸ್ಥಾನಗಳ ಬಗ್ಗೆಯೂ ಇಂದೇ ಅಂತಿಮ ತೀರ್ಮಾನ ಕೈಗೊಳ್ಳಲಿದ್ದಾರೆ ಅಂತ ಸಿಎಂ ತಿಳಿಸಿದ್ದಾರೆ. ಅಲ್ಲದೆ ಸಚಿವರ ಪಟ್ಟಿ ಪ್ರಕಟಿಸಿದ ಬಳಿಕ ರಾಜ್ಯಾಧ್ಯಕ್ಷರ ಜೊತೆ ಚರ್ಚಿಸಿ ಪ್ರಮಾಣ ವಚನ ಸಮಯ ಫಿಕ್ಸ್ ಮಾಡುತ್ತೇವೆ ಎಂದು ಸಿಎಂ ಹೇಳಿದ್ದಾರೆ. ನಾಳೆ ಅಥವಾ ನಾಡಿದ್ದೇ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಸಚಿವ ಸಂಪುಟ ರಚನೆಗೆ ಹೈಕಮಾಂಡ್ನಿಂದ ಒಪ್ಪಿಗೆ ಪಡೆದಿದ್ದು, ಇಂದು ಬಿಜೆಪಿ ವರಿಷ್ಠರೇ ಸಚಿವರ ಪಟ್ಟಿ ಪ್ರಕಟಿಸುವ ಸಾಧ್ಯತೆ ಇದೆ. ಹೀಗಾಗಿ ಇಂದೇ ನೂತನ ಸಚಿವರ ಪಟ್ಟಿಯೊಂದಿಗೆ ಮುಖ್ಯಮಂತ್ರಿ ಬೊಮ್ಮಾಯಿ ಬೆಂಗಳೂರಿಗೆ ಬರಲಿದ್ದಾರೆ. ನಾಳೆ ಅಥವಾ ನಾಡಿದ್ದು ನೂತನ ಸಚಿವರ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಸಿಎಂ ಬೊಮ್ಮಾಯಿ ಲಿಸ್ಟ್ನಲ್ಲಿ ಹಲವು ಶಾಸಕರ ಹೆಸರಿದ್ದು, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆಪ್ತ ಶಾಸಕ ಹೆಸರು ಕೂಡ ಬೊಮ್ಮಾಯಿ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ಎಂಪಿ ರೇಣುಕಾಚಾರ್ಯ, ಎಂಪಿ ಕುಮಾರಸ್ವಾಮಿ, ಅರಗ ಜ್ಞಾನೇಂದ್ರ, ಜಿಎಚ್ ತಿಪ್ಪಾರೆಡ್ಡಿ, ಹಾಲಪ್ಪ ಆಚಾರ್, ಮಾಡಾಳ್ ವಿರೂಪಾಕ್ಷಪ್ಪ, ದುರ್ಯೋಧನ ಐಹೊಳೆ, ಶಿವನಗೌಡ ನಾಯಕ್, ಎಸ್ಎ ರವೀಂದ್ರನಾಥ್ ಹೆಸರುಗಳು ಸಿಎಂ ಪಟ್ಟಿಯಲ್ಲಿದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರೋಧಿ ಬಣ ಕೂಡ ಮಂತ್ರಿಗಿರಿಗೆ ಭಾರಿ ಲಾಬಿ ಮಾಡುತ್ತಿದೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರೋ ಬಿಎಸ್ವೈ ವಿರೋಧಿಗಳು ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳಲು ಇನ್ನಿಲ್ಲದ ಸರ್ಕಸ್ ಮಾಡುತ್ತಿದ್ದಾರೆ. ಮಂತ್ರಿಗಿರಿಗೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್, ಶಾಸಕ ಅರವಿಂದ್ ಬೆಲ್ಲದ್ ಶತ ಪ್ರಯತ್ನ ನಡೆಸುತ್ತಿದ್ದಾರೆ. ದೆಹಲಿಯಲ್ಲಿ ಬೀಡು ಬಿಟ್ಟು ಮಂತ್ರಿಗಿರಿಗಾಗಿ ಆಕಾಂಕ್ಷಿಗಳು ಸರ್ಕಸ್ ಮಾಡುತ್ತಿದ್ದಾರೆ. ಸಚಿವ ಸ್ಥಾನ ನೀಡುವಂತೆ ಹೈಕಮಾಂಡ್ ಮೇಲೆ ಭಾರಿ ಒತ್ತಡ ಹೇರುತ್ತಿದ್ದು, ಕರ್ನಾಟಕ ಭವನದಲ್ಲಿ ವಾಸ್ತವ್ಯ ಹೂಡಿ ಸಚಿವ ಸ್ಥಾನಕ್ಕೆ ಒತ್ತಾಯಿಸಿದ್ದಾರೆ. ಆದರೆ ಈಗಾಗಲೇ ಹೈಕಮಾಂಡ್ಗೆ 2-3 ಲಿಸ್ಟ್ ಸಲ್ಲಿಕೆಯಾಗಿದ್ದು, ದೆಹಲಿಯಲ್ಲಿ ಲಾಬಿ ಮಾಡ್ತಿರೋರಿಗೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನೋದು ಕುತೂಹಲ ಮೂಡಿಸಿದೆ. ದೆಹಲಿಯಲ್ಲಿ ಸಚಿವ ಸ್ಥಾನಕ್ಕೆ ಸಾಲು ಸಾಲು ಆಕಾಂಕ್ಷಿಗಳಿಂದ ಲಾಬಿ ಮಾಡುತ್ತಿದ್ದಾರೆ. ಮಂತ್ರಿ ಸ್ಥಾನ ಮರಳಿ ಪಡೆಯಲು ಮಾಜಿ ಸಚಿವರಾದ ಲಕ್ಷ್ಮಣ ಸವದಿ, ಶಶಿಕಲಾ ಜೊಲ್ಲೆ ಅಂಗಾರ ಹರಸಾಹಸ ಮಾಡುತ್ತಿದ್ದಾರೆ. ಮತ್ತೊಂದೆಡೆ ಹೊಸಬರಿಗೆ ಅವಕಾಶ ನೀಡುವಂತೆ ದೆಹಲಿಯಲ್ಲಿ ಹಲವರು ಒತ್ತಡ ಹೇರುತ್ತಿದ್ದಾರೆ. ಶಾಸಕರಾದ ರಾಜುಗೌಡ, ರಾಜೀವ್, ಮಸಾಲೆ ಜಯರಾಮ್, ವಲ್ಯಾಪುರೆ ಸಚಿವ ಸ್ಥಾನ ನೀಡಲು ಹೈಕಮಾಂಡ್ಗೆ ಬೇಡಿಕೆ ಇಟ್ಟಿದ್ದಾರೆ. ಬೊಮ್ಮಾಯಿ ಕ್ಯಾಬಿನೆಟ್ಗೆ ಯಾರೆಲ್ಲ ಎಂಟ್ರಿ ಕೊಡಲಿದ್ದಾರೆ? ಸಚಿವ ಸ್ಥಾನ ಬಹುತೇಕ ಫಿಕ್ಸ್ ಆಗಿರೋ 5 ಶಾಸಕರು ಯಾರ್ಯಾರು? ಸಂಪುಟದ ಬಗ್ಗೆ ಬಿಎಸ್ವೈ ಜೊತೆ ಚರ್ಚಿಸಿದ್ರ ವಿಜಯೇಂದ್ರ? ನೋಡೋಣ ಬೊಮ್ಮಾಯಿ ಬಳಗ ನ್ಯೂಸ್ ಟಾಪ್ 9ನಲ್ಲಿ. ಶೀಘ್ರವೇ ರಾಜ್ಯ ಸಚಿವ ಸಂಪುಟ ರಚನೆಯಾಗಲಿದ್ದು, ಬೊಮ್ಮಾಯಿ ಸಂಪುಟಕ್ಕೆ ಯಾರೆಲ್ಲ ಸೇರ್ಪಡೆಯಾಗಲಿದ್ದಾರೆ, ಯಾರ್ಯಾರಿಗೆ ಮಣೆ ಹಾಕಲಿದ್ದಾರೆ ಎನ್ನುವುದು ಕುತೂಹಲಕ್ಕೆ ಕಾರಣವಾಗಿದೆ. ಇಂದೇ ನೂತನ ಸಚಿವರ ಪಟ್ಟಿ ಬಿಡುಗಡೆಯಾಗಲಿದ್ದು, ನೂತನ ಸಂಪುಟದಲ್ಲಿ ಮಂತ್ರಿಗಳಾಗೋದಾದ್ರೂ ಯಾರ್ಯಾರು, ಯಾವ ಘಟಾನುಘಟಿಗಳನ್ನ ಸಂಪುಟದಿಂದ ಕೈ ಬಿಡ್ತಾರೆ ಅನ್ನೋ ಕುತೂಹಲಕ್ಕೆ ತೆರೆ ಬೀಳಲಿದೆ. ಕೊನೆಗೂ ಸಂಪುಟ ರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು, 2 ದಿನಗಳ ಸರಣಿ ಮೀಟಿಂಗ್ ಬಳಿಕ ನೂತನ ಸಂಪುಟಕ್ಕೆ ಬಿಜೆಪಿ ವರಿಷ್ಠರು ಅಸ್ತು ಅಂದಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ನಡೆದಂತಹ ಮೀಟಿಂಗ್ನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಸಂಪುಟ ರಚನೆಗೆ ಅನುಮತಿ ಪಡೆದುಕೊಂಡಿದ್ದಾರೆ. 2-3 ಲಿಸ್ಟ್ಗಳ ಪೈಕಿ ಯಾರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಎನ್ನುವುದು ಇಂದು ಸಂಜೆ ವೇಳೆಗೆ ಗೊತ್ತಾಗಲಿದೆ. ದೆಹಲಿಯಲ್ಲಿ ರಾಜ್ಯ ಸಚಿವ ಸಂಪುಟ ರಚನೆ ಕಸರತ್ತಿಗೆ ಬ್ರೇಕ್ ಬಿದ್ದಿಲ್ಲ. ಈ ಮಧ್ಯೆ 5 ಶಾಸಕರಿಗೆ ಬಹುತೇಕ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸೇಡಂ ಕ್ಷೇತ್ರದ ಶಾಸಕ ರಾಜ್ಕುಮಾರ್ ಪಾಟೀಲ್, ಯಲಬುರ್ಗಾ ಕ್ಷೇತ್ರದ ಶಾಸಕ
ಹಾಲಪ್ಪ ಆಚಾರ್, ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕ ಅರವಿಂದ್ ಬೆಲ್ಲದ್, ತಿಪಟೂರು ಕ್ಷೇತ್ರದ ಶಾಸಕ ಬಿಸಿ ನಾಗೇಶ್, ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿಗೆ ಸಚಿವ ಸ್ಥಾನ ಪಕ್ಕ ಎನ್ನಲಾಗಿದೆ. ರಾಜ್ಯ ಸಚಿವ ಸಂಪುಟಕ್ಕೆ ಬಿಎಸ್ ಯಡಿಯೂರಪ್ಪ ಪುತ್ರ ಬಿವೈ ವಿಜಯೇಂದ್ರ ಎಂಟ್ರಿ ಕೊಡುವ ಕುತೂಹಲ ಮೂಡಿದ್ದು ಹೈಕಮಾಂಡ್ ತೀರ್ಮಾನ ಕೈಗೊಳ್ಳಲಿದೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈಗಾಗಲೇ ತಿಳಿಸಿದ್ದಾರೆ. ಈ ಮಧ್ಯೆ ಕಾವೇರಿಯಲ್ಲಿ ಬಿಎಸ್ ಯಡಿಯೂರಪ್ಪರನ್ನ ಬಿವೈ ವಿಜಯೇಂದ್ರ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಸತತ 1 ಗಂಟೆಗಳ ಕಾಲ ಬಿಎಸ್ವೈ ಜೊತೆ ಮೀಟಿಂಗ್ ನಡೆಸಿದ್ದಾರೆ. ಬಿಎಸ್ ಯಡಿಯೂರಪ್ಪ ಜೊತೆಗೆ ಸಂಪುಟ ರಚನೆ ಬಗ್ಗೆ ವಿಜಯೇಂದ್ರ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಸಂಪುಟ ಸೇರ್ಪಡೆಗೆ ವಿಜಯೇಂದ್ರರನ್ನ ಭೇಟಿಯಾಗಿ ಕೆಲ ಶಾಸಕರು ಲಾಬಿ ನಡೆಸಿದ್ದಾರೆ. ಹೀಗಾಗಿ ಆಪ್ತ ಶಾಸಕರನ್ನ ಸಂಪುಟಕ್ಕೆ ಸೇರಿಸಲು ಯಡಿಯೂರಪ್ಪ ಬಳಿ ಮಾತುಕತೆ ನಡೆಸಿದ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಸುಮಾರು 1 ಗಂಟೆಗಳ ಕಾಲ ಬಿಎಸ್ವೈ ಜೊತೆ ವಿಜಯೇಂದ್ರ ಚರ್ಚಿಸಿದ್ದಾರೆ. ಸಚಿವ ಸಂಪುಟ ಸೇರಲು ಶಾಸಕರು ಲಾಬಿ ಮುಂದುವರೆಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಿವಾಸ ಪವರ್ ಹೌಸ್ನಂತೆ ಆಗಿದ್ದು ಬಿಎಸ್ವೈ ಭೇಟಿಯಾಗಿ ಶಾಸಕರು ಚರ್ಚೆ ಮಾಡುತ್ತಿದ್ದಾರೆ. ಬೆಳ್ಳಿ ಪ್ರಕಾಶ್, ಪರಣ್ಣ ಮುನವಳ್ಳಿ ಮಾತುಕತೆ ನಡೆಸಿದ್ದು ಶಾಸಕ ಪರಣ್ಣ ಮುನವಳ್ಳಿ ಜೊತೆ ಬೆಂಬಲಿಗರು ಕೂಡ ಆಗಮಿಸಿದ್ದಾರೆ. ಪರಣ್ಣ ಮುನವಳ್ಳಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಕಾವೇರಿ ನಿವಾಸದ ಬಳಿ ಬೆಂಬಲಿಗರು ಘೋಷಣೆ ಕೂಗಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ ಹಿರಿಯ ನಾಯಕರಿಗೆ ಶಾಕ್ ಕಾದಿದೆ ಅಂತ ಹೇಳಲಾಗ್ತಿದೆ. ನೂತನ ಸಂಪುಟದಲ್ಲಿ ಹಿರಿಯರಿಗೆ ಮಂತ್ರಿ ಪಟ್ಟ ತಪ್ಪಲಿದ್ದು ಕಳಪೆ ನಿರ್ವಹಣೆ ತೋರಿದವರಿಗೆ ಹೈಕಮಾಂಡ್ ಗೇಟ್ ಪಾಸ್ ಕೊಡೋ ಸಾಧ್ಯತೆ ಇದೆ. ಹೀಗಾಗಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹಾದಿಯನ್ನೇ ಹಿರಿಯರು ತುಳಿಯುವ ಸಾಧ್ಯತೆ ಇದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಂಪುಟದಲ್ಲಿ ಸ್ಥಾನ ಪಡೆದಿದ್ದ ಹಿರಿಯ ನಾಯಕರಿಗೆ ಮಂತ್ರಿಗಿರಿ ಒಲಿಯೋದು ಕಷ್ಟ ಸಾಧ್ಯ ಎನ್ನಲಾಗ್ತದೆ. ಆನಂದ್ ಸಿಂಗ್, ಶ್ರೀಮಂತ್ ಪಾಟೀಲ್, ಆರ್ ಶಂಕರ್, ಗೋಪಾಲಯ್ಯ, ಶಿವರಾಮ್ ಹೆಬ್ಬಾರ್, ಶಶಿಕಲಾ ಜೊಲ್ಲೆಗೆ ಕೋಕ್ ಕೊಡೋ ಸಾಧ್ಯತೆ ಇದೆ. ಆದರೆ ಮಂತ್ರಿ ಪಟ್ಟ ಮರಳಿ ಪಡೆಯಲು ಶಶಿಕಲಾ ಜೊಲ್ಲೆ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ರಾಜ್ಯ ಸಚಿವ ಸಂಪುಟ ರಚನೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು ಈ ಬಾರಿ ಬೊಮ್ಮಾಯಿ ಸಂಪುಟಕ್ಕೆ ಹೊಸ ಮುಖಗಳು ಎಂಟ್ರಿ ಕೊಡಲಿದೆ. ಕೃಷ್ಣರಾಜ ಕ್ಷೇತ್ರದ ಶಾಸಕ ಎಸ್ಎ ರಾಮದಾಸ್ಗೆ ಈ ಬಾರಿ ಸಚಿವ ಸ್ಥಾನ ಫಿಕ್ಸ್ ಎನ್ನಲಾಗ್ತಿದ್ದು ಸುರಪುರ ಕ್ಷೇತ್ರದ ಶಾಸಕ ರಾಜುಗೌಡ ಕೂಡ ಸಂಪುಟ ಸೇರಲಿದ್ದಾರೆ. ಅಲ್ಲದೆ ಕಲಬುರಗಿ ದಕ್ಷಿಣ ಕ್ಷೇತ್ರದ ದತ್ತಾತ್ರೇಯ ಪಾಟೀಲ್, ಹೊನ್ನಾಳಿ ಕ್ಷೇತ್ರದ ಎಂಪಿ ರೇಣುಕಾಚಾರ್ಯ ಕೂಡ ಸಚಿವ ಸ್ಥಾನದ ರೇಸ್ನಲ್ಲಿದ್ದಾರೆ. ಬೊಮ್ಮಾಯಿ ಸಂಪುಟದಲ್ಲಿ ಯಾರಿಗೆ ಒಲಿಯಲಿದೆ ಡಿಸಿಎಂ ಪಟ್ಟ? ಉಪಮುಖ್ಯಮಂತ್ರಿ ಪಟ್ಟ ನೀಡಲು ಯಾವುದು ಪ್ರಧಾನ ಮಾನದಂಡ? ಈಶ್ವರಪ್ಪ, ರಾಮುಲು, ಅಶೋಕ್ ಪೈಕಿ ಯಾರಿಗೆ ಚಾನ್ಸ್? ನೋಡೋಣ ಡಿಸಿಎಂ ಲೆಕ್ಕ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯ ಬಿಜೆಪಿಯಲ್ಲಿ ಒಂದೆಡೆ ಮಂತ್ರಿಗಿರಿಗೆ ಲಾಭಿ ನಡೆಯುತ್ತಿದ್ರೆ ಮತ್ತೊಂದೆಡೆ ಉಪಮುಖ್ಯಮಂತ್ರಿ ಪಟ್ಟಕ್ಕೆ ಪೈಪೋಟಿ ಜೋರಾಗಿದೆ. ಸಿಎಂ ಬೊಮ್ಮಾಯಿ ಸರ್ಕಾರದಲ್ಲಿ ಎಷ್ಟು ಡಿಸಿಎಂ ಹುದ್ದೆ ಸೃಷ್ಟಿಯಾಗಲಿದೆ ಅನ್ನೋದು ಇನ್ನೂ ಪಕ್ಕಾ ಆಗಿಲ್ಲ. ಹೀಗಾಗಿ ಡಿಸಿಎಂ ಹುದ್ದೆಗಳು ಸೃಷ್ಟಿಯಾದ್ರೆ ಯಾರಿಗೆಲ್ಲ ಚಾನ್ಸ್ ಸಿಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದ್ದು ಡಿಸಿಎಂ ರೇಸ್ನಲ್ಲಿ ಘಟಾನುಘಟಿ ಕೇಸರಿ ಕಲಿಗಳಿದ್ದಾರೆ. ಡಿಸಿಎಂ ಪಟ್ಟ ಗಿಟ್ಟಿಸಿಕೊಳ್ಳೋಕೆ ಭಾರಿ ಸರ್ಕಸ್ ಮಾಡುತ್ತಿದ್ದಾರೆ. ಉಪಮುಖ್ಯಮಂತ್ರಿ ಸ್ಥಾನಗಳ ಆಯ್ಕೆಗೆ ಜಾತಿ ಸಮೀಕರಣವೇ ಪ್ರಧಾನ ಮಾನದಂಡವಾಗಿದೆ. ಸಚಿವರ ಲಿಸ್ಟ್ ಜೊತೆ ಇಂದೇ ಉಪಮುಖ್ಯಮಂತ್ರಿ ಸ್ಥಾನಗಳ ಬಗ್ಗೆಯೂ ಹೈಕಮಾಂಡ್ ನಿರ್ಧಾರ ಪ್ರಕಟಿಸುವ ಸಾಧ್ಯತೆ ಇದ್ದು 3 ಅಥವಾ 4 ಡಿಸಿಎಂ ಸ್ಥಾನ ಸೃಷ್ಟಿಸುವ ನಿರೀಕ್ಷೆ ಇದೆ. ಅಲ್ಲದೆ ಮೊದಲ ಹಂತದಲ್ಲೇ ಡಿಸಿಎಂ ಸ್ಥಾನ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಉಪಮುಖ್ಯಮಂತ್ರಿ ರೇಸ್ನಲ್ಲಿ ಘಟಾನುಘಟಿಗಳು ನಾಯಕರೇ ಇದ್ದಾರೆ. ರಾಜ್ಯದಲ್ಲಿ ಡಿಸಿಎಂ ಹುದ್ದೆ ಚರ್ಚೆ ಕಾವು ಪಡೆದುಕೊಂಡಿದ್ದು ಉಪಮುಖ್ಯಮಂತ್ರಿ ಹುದ್ದೆ ಮೇಲೆ ಹಿರಿಯ ನಾಯಕರು ಕಣ್ಣಿಟ್ಟಿದ್ದಾರೆ. ವಾಲ್ಮೀಕಿ ಸಮುದಾಯದ ಶ್ರೀರಾಮುಲು, ಕುರುಬ ಸಮುದಾಯದ ಕೆಎಸ್ ಈಶ್ವರಪ್ಪ ಹಾಗೂ ಒಕ್ಕಲಿಗ ಕೋಟಾದಲ್ಲಿ ಆರ್ ಅಶೋಕ್, ಅಶ್ವಥ್ ನಾರಾಯಣ್ ಹಾಗೂ ಸಿಟಿ ರವಿ ನಡುವೆ ಡಿಸಿಎಂ ಪಟ್ಟಕ್ಕಾಗಿ ಪೈಪೋಟಿ ನಡೀತಾ ಇದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ ಡಿಸಿಎಂ ಪಟ್ಟ ಫಿಕ್ಸ್ ಆಗಿದ್ದು ಡಿಸಿಎಂಗಳು ಇರ್ತಾರೆ ಅಂತ ಈಗಾಗಲೇ ಸಿಎಂ ಬೊಮ್ಮಾಯಿ ತಿಳಿಸಿದ್ದಾರೆ. ಆದರೆ 3 ಅಥವಾ 4 ಡಿಸಿಎಂಗಳು ಇರ್ತಾರಾ? ಯಾವ ಸಮುದಾಯಕ್ಕೆ ಸ್ಥಾನ ಅನ್ನೋದು ಇನ್ನೂ ಬಹಿರಂಗವಾಗಿಲ್ಲ. ಸಚಿವ ಸಂಪುಟದ ಗಾತ್ರ ಆಧರಿಸಿ ಡಿಸಿಎಂ ಸ್ಥಾನದ ಬಗ್ಗೆ ತೀರ್ಮಾನ ಮಾಡುವುದಾಗಿ ದೆಹಲಿಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ.
ರಾಜ್ಯದಲ್ಲಿ 4 ಡಿಸಿಎಂ ಸ್ಥಾನ ನೀಡಲು ಬಿಜೆಪಿ ಹೈಕಮಾಂಡ್ ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತಿದೆ. ಲಿಂಗಾಯತ ಸಮುದಾಯದವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಕ್ಕಿದ್ದು, ಇತರೆ ಸಮುದಾಯಗಳಿಗೆ 4 ಡಿಸಿಎಂ ಪಟ್ಟ ಸಿಗುವ ಸಾಧ್ಯತೆ ಇದೆ. ಹಿಂದುಳಿದ ವರ್ಗ, ದಲಿತ, ವಾಲ್ಮೀಕಿ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಡಿಸಿಎಂ ಪಟ್ಟ ಕೊಡುವ ನಿರೀಕ್ಷೆ ಇದೆ. ಬೊಮ್ಮಾಯಿ ಕ್ಯಾಬಿನೆಟ್ನಲ್ಲಿ ವಿಜಯೇಂದ್ರಗೆ ಮಂತ್ರಿಗಿರಿ ಸಿಗುತ್ತಾ? ಟೆಂಪಲ್ ರನ್ ಮಾಡಿದ ಬಿಸಿ ಪಾಟೀಲ್ ಸಚಿವ ಸ್ಥಾನದ ಬಗ್ಗೆ ಹೇಳಿದ್ದೇನು? ಸಿಎಂಗೆ ಹಾವೇರಿ ಒಳಗೆ ಬರಲು ಬಿಡಲ್ಲ ಅಂತ ಎಚ್ಚರಿಕೆ ನೀಡಿದ್ಯಾರು? ನೋಡೋಣ. ಪಟ್ಟಕ್ಕಾಗಿ ಪಟ್ಟು ನ್ಯೂಸ್ ಟಾಪ್ 9ನಲ್ಲಿ. ಸಿಎಂ ಬೊಮ್ಮಾಯಿ ಸಂಪುಟದಲ್ಲಿ ವಿಜಯೇಂದ್ರಗೆ ಮಂತ್ರಿಗಿರಿ ಸಿಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಸಂಪುಟದಲ್ಲಿ ವಿಜಯೇಂದ್ರ ಸೇರ್ಪಡೆ ವಿಚಾರವಾಗಿ ಒಳಗೊಳಗೆ ಸರ್ಕಸ್ ನಡೀತಾ ಇದ್ದು, ವಿಜಯೇಂದ್ರಗೆ ಮಂತ್ರಿ ಪಟ್ಟ ನೀಡುವಂತೆ ಸ್ವಾಮೀಜಿಗಳು ಭಾರಿ ಒತ್ತಡ ಹೇರ್ತಿದ್ದಾರಂತೆ. ವೀರಶೈವ ಲಿಂಗಾಯತ ಸ್ವಾಮೀಜಿಗಳು ವಿಜಯೇಂದ್ರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದು, ಹೈಕಮಾಂಡ್ ಒಪ್ಪಿದರೆ ಬಿಎಸ್ವೈ ಪುತ್ರನಿಗೆ ಮಂತ್ರಿಗಿರಿ ಸಿಗಲಿದೆ. ಸಂಪುಟದಲ್ಲಿ ಮತ್ತೆ ಸಚಿವ ಸ್ಥಾನ ಸಿಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ ನಡುವೆ ಮಾಜಿ ಸಚಿವ ಬಿಸಿ ಪಾಟೀಲ್ ಟೆಂಪಲ್ ರನ್ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯ ಹಿರೇಕೆರೂರು ಪಟ್ಟಣದ ದುರ್ಗಾದೇವಿ ದೇವಸ್ಥಾನದಲ್ಲಿ ಪುತ್ರಿ ಹಾಗೂ ಬೆಂಬಲಿಗರ ಜೊತೆ ಬಿಸಿ ಪಾಟೀಲ್ ಪೂಜೆ ಸಲ್ಲಿಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ನಾನು ಯಾವಾಗಲೂ ಒಳ್ಳೇದಾಗುತ್ತೆ ಅಂತ ಬಯಸುವವನು, ಒಳ್ಳೇದಾಗುತ್ತೆ ಅಂತ ಭರವಸೆ ಇಟ್ಟುಕೊಳ್ಳುವಂತವನು. ಸಚಿವ ಸ್ಥಾನ ಸಿಗುತ್ತೋ ಇಲ್ವೋ ಕಾದು ನೋಡೋಣ ಅಂತ ಹೇಳಿದ್ರು. ಮುಂದಿನ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಸಚಿವ ಸಂಪುಟ ರಚನೆ ಮಾಡಲಾಗ್ತಾ ಇದೆ ಅಂತ ಹಿರೇಕೆರೂರಲ್ಲಿ ಮಾಜಿ ಸಚಿವ ಬಿಸಿ ಪಾಟೀಲ್ ಹೇಳಿದ್ದಾರೆ. ಒಂದು ಚುನಾವಣೆ ಗೆದ್ದ ಮೇಲೆ ನಾವು ಮುಂದಿನ ಚುನಾವಣೆಗೆ ಲೆಕ್ಕ ಹಾಕ್ತಿರ್ತೇವೆ. 2023ರಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಸಂಕಲ್ಪವನ್ನ ರಾಜ್ಯ ಸರ್ಕಾರ, ರಾಜ್ಯ ಬಿಜೆಪಿ, ಕೇಂದ್ರ ವರಿಷ್ಠರು ಈಗಾಗಲೇ ಮಾಡಿದ್ದಾರೆ. ಹೀಗಾಗಿ ಜಾತಿವಾರು, ಪ್ರಾಂತ್ಯವಾರು ಎಲ್ಲರಿಗೂ ಸರಿಯಾದ ಸಮಾನವಾದ ಅವಕಾಶ ಮಾಡಿಕೊಡುತ್ತೆ ಅಂತ ಬಿಸಿ ಪಾಟೀಲ್ ಹೇಳಿದ್ರು. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕಾದ್ರೆ ನಮ್ಮ ಪಾತ್ರ ಬಹಳವಿದೆ ಅಂತ ಬಿಸಿ ಪಾಟೀಲ್ ತಿಳಿಸಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ನಿಂದ ಗೆದ್ದು ಶಾಸಕರಾದ ನಾವು ನಮ್ಮ ಕ್ಷೇತ್ರಕ್ಕೆ ಅನ್ಯಾಯ ಆಗಬಾರದು ಅಂತ ಸಿಡಿದೆದ್ದು ಬಿಜೆಪಿಯನ್ನ ಆಡಳಿತಕ್ಕೆ ತಂದಿದ್ದೇವೆ. ಆ ನಿಟ್ಟಿನಲ್ಲಿ ಬಿಜೆಪಿ ಮಾತು ಕೊಟ್ಟಂತೆ ನಡೆದುಕೊಂಡಿದೆ. ಈಗಲೂ ಕೂಡ ಅದರಂತೆ ಅವರು ಸ್ಟಿಕ್ ಆನ್ ಆಗ್ತಾರೆ ಅನ್ನೋ ಭಾವನೆ ಇದೆ ಅಂತ ಪರೋಕ್ಷವಾಗಿ ತಮಗೆ ಮಂತ್ರಿಗಿರಿ ಫಿಕ್ಸ್ ಅಂತ ಬಿಸಿ ಪಾಟೀಲ್ ಹೇಳಿದ್ರು. ಮಂತ್ರಿಮಂಡಲ ವಿಸ್ತರಣೆ ಸಾಮಾನ್ಯದಲ್ಲ. ಮಂತ್ರಿ ಮಂಡಲ ರಚನೆ ಮುಳ್ಳಿನ ಕಗ್ಗಂಟು ಅಂತ ಬಿಸಿ ಪಾಟೀಲ್ ಹೇಳಿದ್ದಾರೆ. ಜನಾಂಗ, ಪ್ರದೇಶವಾರು ಎಲ್ಲವನ್ನ ತೃಪ್ತಿಪಡಿಸಬೇಕು. ಇದರ ಜೊತೆಗೆ ಪಕ್ಷ ಸಂಘಟನೆಯಲ್ಲಿ ಯಾರು ಭಾಗಿಯಾಗ್ತಾರೆ, ಆಡಳಿತದಲ್ಲಿ ಯಾರು ತೊಡಗಿಸಿಕೊಳ್ತಾರೆ ಎಲ್ಲವನ್ನ ನೋಡಿಕೊಂಡು ರಚನೆ ಮಾಡ್ತಾರೆ. ಅಲ್ಲದೆ ಎಲ್ಲರಿಗೂ ಪ್ರಾತಿನಿಧ್ಯ ಕೊಟ್ಟು ಸಂಪುಟ ರಚನೆ ಮಾಡುವುದಾಗಿ ಸಿಎಂ ಹೇಳಿದ್ದಾರೆ. ಅದರಂತೆಯೇ ಆಗುತ್ತೆ ಅಂತ ಬಿಸಿ ಪಾಟೀಲ್ ಹೇಳಿದ್ರು. ಶಾಸಕ ನೆಹರು ಓಲೇಕಾರ್ಗೆ ಸಚಿವ ಸ್ಥಾನ ನೀಡಲು ಬೆಂಬಲಿಗರು ಪಟ್ಟು ಹಿಡಿದಿದ್ದು, ಸಚಿವ ಸ್ಥಾನ ನೀಡದೇ ಇದ್ರೆ ಹಾವೇರಿಯಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾವೇರಿ ನಿವಾಸದ ಬಳಿ ಶಾಸಕ ನೆಹರು ಓಲೇಕಾರ್ ಬೆಂಬಲಿಗರು ಘೋಷಣೆ ಕೂಗಿದ್ದು, ಓಲೇಕಾರ್ಗೆ ಸಚಿವ ಸ್ಥಾನ ನೀಡದೇ ಇದ್ರೆ ಹಾವೇರಿ ಜಿಲ್ಲೆಯೊಳಗೆ ಸಿಎಂ ಬೊಮ್ಮಾಯಿ ಬರಲು ಬಿಡೋದಿಲ್ಲ ಅಂತ ಎಚ್ಚರಿಕೆ ನೀಡಿದರು. ಅಲ್ಲದೆ ಸಿಎಂ ವಿರುದ್ಧವೂ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದರು. ಸಚಿವ ಸ್ಥಾನಕ್ಕಾಗಿ ಶಾಸಕರು ಲಾಬಿ ಮಾಡ್ತಾ ಇದ್ರೆ ಅವರ ಬೆಂಬಲಿಗರು ದೇವರ ಮೊರೆ ಹೋಗ್ತಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕ ಅರವಿಂದ್ ಬೆಲ್ಲದ್ಗೆ ಸಚಿವ ಸ್ಥಾನ ಸಿಗುವಂತೆ ಬಿಜೆಪಿ ಕಾರ್ಯಕರ್ತರು ಧಾರವಾಡದ ಗಣೇಶ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲಿ ಅರವಿಂದ್ ಬೆಲ್ಲದ್ ಅಭಿಮಾನಿಗಳು ದೀರ್ಘದಂಡ ನಮಸ್ಕಾರ ಹಾಕಿದ್ದಾರೆ. ಹುಬ್ಬಳ್ಳಿಯ ಸಿದ್ಧಾರೂಢ ಮಠದಲ್ಲಿ ದೀರ್ಘದಂಡ ನಮಸ್ಕಾರ ಹಾಕಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಮಾಜಿ ಸಚಿವ ಶ್ರೀರಾಮುಲು ಡಿಸಿಎಂ ಆಗಲಿ ಅಂತ ಯುವಕರು ಪಾದಯಾತ್ರೆ ನಡೆಸಿದ್ದಾರೆ. ಹರಕೆ ಕಟ್ಟಿಕೊಂಡು ಸುಮಾರು 126 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದಾರೆ. 3 ದಿನಗಳ ಕಾಲ ಮಸ್ಕಿಯ ವಾಲ್ಮೀಕಿ ನಗರದ 3 ಯುವಕರು ಮಸ್ಕಿಯಿಂದ ಬಳ್ಳಾರಿಗೆ ಕಾಲ್ನಡಿಗೆಯಲ್ಲಿ ಬಂದಿದ್ದಾರೆ. ಪಾದಯಾತ್ರೆ ಕೈಗೊಂಡ ಯುವಕರು ದುರ್ಗಮ್ಮ ದೇವಾಲಯದಲ್ಲಿ ರಾಮುಲು ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ್ದಾರೆ. ಶಾಸಕ ಪ್ರೀತಂ ಗೌಡಗೆ ಸಚಿವ ಸ್ಥಾನ ಸಿಗಲೆಂದು ಅಭಿಮಾನಿಗಳು ಪೂಜೆ ಸಲ್ಲಿಸಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಹಾಗೂ ಪ್ರೀತಂ ಗೌಡ ಅಭಿಮಾನಿಗಳು ಹಾಸನದ ನೀರು ಬಾಗಿಲು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಮಾಡಿಸಿದ್ದಾರೆ. ಇದೇ ವೇಳೆ ಮುಂದಿನ ಮಂತ್ರಿ ಪ್ರೀತಂ ಗೌಡ ಅಂತ ಘೋಷಣೆ ಕೂಗಿದ್ದಾರೆ. ಕರುನಾಡಿಗೆ ಕೊರೋನಾ 3ನೇ ಅಲೆ ಕಂಟಕವಾಗುತ್ತಾ? ರಾಜಧಾನಿಯ ಅಪಾರ್ಟ್ಮೆಂಟ್ಗಳಲ್ಲೇ ಕೊರೋನಾ ಕೇಕೆ ಹಾಕ್ತಿರೋದಕ್ಕೆ ಬೆಂಗಳೂರಿನಲ್ಲಿ ನೈಟ್ ಅಂಡ್ ವೀಕೆಂಡ್ ಕರ್ಫ್ಯೂ ಜಾರಿಯಾಗೋದು ಫಿಕ್ಸಾ? ನೋಡೋಣ ಹೆಮ್ಮಾರಿ ಆರ್ಭಟ ನ್ಯೂಸ್ ಟಾಪ್ 9ನಲ್ಲಿ.
ಜನಜೀವನ ಸಹಜ ಸ್ಥಿತಿಗೆ ಬರುತ್ತಲೇ ಕರುನಾಡಿಗೆ ಕೊರೋನಾ 3ನೇ ಅಲೆಯ ಮಹಾಕಂಟಕ ಎದುರಾಗಿದೆ. ನೆರೆ ರಾಜ್ಯಗಳಾದ ಕೇರಳ, ಮಹಾರಾಷ್ಟ್ರದಲ್ಲಿ ಕೊರೋನಾ ಆರ್ಭಟಿಸ್ತಾ ಇದ್ದು ಕರುನಾಡಿಗೆ ನಡುಕ ಶುರುವಾಗಿದೆ. ನೆರೆ ರಾಜ್ಯಗಳಿಂದಲೇ ಕರ್ನಾಟಕಕ್ಕೆ ಆಪತ್ತು ಶುರುವಾಗಿದ್ದು ಎಚ್ಚೆತ್ತುಕೊಳ್ಳದಿದ್ದರೆ ರಾಜ್ಯದ ಪರಿಸ್ಥಿತಿ ಗಂಭೀರವಾಗಲಿದೆ. ಯಾಮಾರಿದ್ರೆ 3ನೇ ಅಲೆಯ ಕೂಪದಲ್ಲಿ ಕರ್ನಾಟಕ ಸಿಲುಕಲಿದೆ. ಈಗಾಗಲೇ ವೀಕೆಂಡ್ ನೈಟ್ ಕರ್ಫ್ಯೂ ಬಗ್ಗೆ ಚರ್ಚೆ ಶುರುವಾಗಿದ್ದು 3ನೇ ಅಲೆ ವಕ್ಕರಿಸಿದ್ರೆ ಬೆಂಗಳೂರಿಗೆ ಮತ್ತೆ ಬೀಗ ಬೀಳುವುದು ಪಕ್ಕಾ ಆಗಲಿದೆ ಅಂತ ಹೇಳಲಾಗಿದೆ. ಬೆಂಗಳೂರಿನಲ್ಲಿ ಕಿಲ್ಲರ್ ಕೊರೋನಾ ಮತ್ತೆ ಅಬ್ಬರಿಸ್ತಾ ಇದ್ದು ಸಿಲಿಕಾನ್ ಸಿಟಿ ಅಪಾರ್ಟ್ಮೆಂಟ್ಗಳಲ್ಲಿ ಕೊರೋನಾ ಸ್ಫೋಟಗೊಂಡಿದೆ. ಅಪಾರ್ಟ್ಮೆಂಟ್ಗಳೇ ಕೊರೋನಾ ಹಾಟ್ಸ್ಪಾಟ್ ಆಗ್ತಿದ್ದು ಹೆಮ್ಮಾರಿ ಆರ್ಭಟಕ್ಕೆ ಅಪಾರ್ಟ್ಮೆಂಟ್ ನಿವಾಸಿಗಳು ಬೆಚ್ಚಿ ಬೀಳುವಂತಾಗಿದೆ. ಅದರಲ್ಲೂ ಬೆಂಗಳೂರು ಪೂರ್ವ ವಲಯದ 2 ಅಪಾರ್ಟ್ಮೆಂಟ್ಗಳಲ್ಲಿ ವೈರಸ್ ಕೇಕೆ ಹಾಕ್ತಿದೆ. ಪ್ರತಿ ಅಪಾರ್ಟ್ಮೆಂಟ್ನಲ್ಲಿ 3 ಜನರಿಗೆ ಕೊರೋನಾ ಕಾಣಿಸುತ್ತಿದ್ದು ಆಸ್ಟಿನ್ ಟೌನ್ ರಾಂಕಾದಲ್ಲಿ 3ರಲ್ಲಿ ಪಾಸಿಟಿವ್ ಇರುವುದು ಪತ್ತೆಯಾಗಿದೆ. 60 ಜನರನ್ನ ಕೊರೋನಾ ಪರೀಕ್ಷೆಗೆ ಒಳಪಡಿಸಲಾಗಿದ್ದು 4 ಫ್ಲಾಟ್ಗಳನ್ನ ಸೀಲ್ ಡೌನ್ ಮಾಡಲಾಗಿದೆ. ಇನ್ನು ಅಹುಜಾ ಅಪಾರ್ಟ್ಮೆಂಟ್ನಲ್ಲಿ 3 ಜನರಿಗೆ ಕೊರೋನಾ ದಾಳಿ ಮಾಡಿದ್ದು 80 ಜನರಿಗೆ ಕೊರೋನಾ ಟೆಸ್ಟ್ಗೆ ಒಳಪಡಿಸಿ 5 ಫ್ಲಾಟ್ಗಳನ್ನ ಸೀಲ್ ಡೌನ್ ಮಾಡಲಾಗಿದೆ. ಟ್ರಾವೆಲ್ ಹಿಸ್ಟ್ರಿಯೇ ಇಲ್ಲದವರಿಗೂ ಕೊರೋನಾ ವಕ್ಕರಿಸಿದ್ದು ಕ್ರೂರಿ ಅಟ್ಟಹಾಸಕ್ಕೆ ಅಪಾರ್ಟ್ಮೆಂಟ್ ನಿವಾಸಿಗಳು ದಂಗಾಗಿ ಹೋಗಿದ್ದಾರೆ. ರಾಜ್ಯವನ್ನ ಕೊರೋನಾ ಸೋಂಕು ಬಿಟ್ಟು ಬಿಡದೆ ಕಾಡ್ತಾ ಇದ್ದು 3ನೇ ಅಲೆಯ ಭಯ ಶುರುವಾಗಿದೆ. ಹೀಗಾಗಿ 3ನೇ ಅಲೆ ಕುರಿತು ತಜ್ಞರ ಸಮಿತಿ ಹಲವು ಸಲಹೆಯನ್ನು ನೀಡಿದ್ದು ಸರ್ಕಾರ ಕೂಡ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಇನ್ನೆರಡೇ ವಾರದಲ್ಲಿ ರಾಜ್ಯದಲ್ಲಿ ಕೊರೋನಾ 3ನೇ ಅಲೆ ಮುನ್ಸೂಚನೆ ಸಿಗಲಿದೆ ಎನ್ನಲಾಗಿದ್ದು ಪಕ್ಕದ ರಾಜ್ಯಗಳಲ್ಲಿ ಸೋಂಕು ಹೆಚ್ಚಿದ 4 ವಾರದಲ್ಲಿ ವೈರಸ್ ಅಟ್ಟಹಾಸ ಮೆರೆದಿದೆ ಅಂತ ಹೇಳಲಾಗಿದೆ. ಕಳೆದ 4 ವಾರಗಳಲ್ಲಿ ರಾಜ್ಯದಲ್ಲೂ ಸೋಂಕು ಹೆಚ್ಚಳವಾಗಿದ್ದು ಕೇರಳ, ಮಹಾರಾಷ್ಟ್ರದಲ್ಲಿ ಸೋಂಕು ಹೆಚ್ಚಿದ ಬಳಿಕ ರಾಜ್ಯದಲ್ಲಿ ಸೋಂಕು ಆರ್ಭಟಿಸಲಿದೆ ಎನ್ನಲಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಕೊರೋನಾ ಸೋಂಕು ಹೆಚ್ಚಳದ ಆತಂಕ ಮನೆ ಮಾಡಿದ್ದು ಕೋವಿಡ್ ಟಾಸ್ಕ್ ಫೋರ್ಸ್ ಕೂಡ ಎಚ್ಚರಿಕೆ ಕರೆಗಂಟೆ ಕೊಟ್ಟಿದೆ. ಮುಂದಿನ 2 ವಾರದಲ್ಲಿ 3ನೇ ಅಲೆ ಸ್ಪಷ್ಟ ಚಿತ್ರಣ ಸಿಗಲಿದೆ ಅಂತ ಹೇಳಿದೆ. ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ದರವು ಹೆಚ್ಚಳವಾಗಿದ್ದು ಇದೇ ಕಾರಣಕ್ಕೆ ನಿರ್ಬಂಧ ಹೆಚ್ಚಿಸಿ ವ್ಯಾಕ್ಸಿನ್ ನೀಡಿಕೆಗೆ ವೇಗ ನೀಡಲಾಗಿದೆ. ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಕೋವಿಡ್ ಟಾಸ್ಕ್ ಫೋರ್ಸ್ ಸದಸ್ಯರು ಕೂಡ ಸಲಹೆ ನೀಡಿದ್ದಾರೆ. ಮಂಗಳೂರು ಕೇರಳ ನಡುವಿನ ತಲಪಾಡಿ ಗಡಿಯಲ್ಲಿ ಕೇರಳಿಗರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಕೇರಳ ಭಾಗದ ರಸ್ತೆ ಬಂದ್ ಮಾಡಿದ್ದನ್ನು ವಿರೋಧಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೋಡ್ ತಡೆದಿದ್ದರಿಂದಾಗಿ ತಲಪಾಡಿ ಗಡಿಯಲ್ಲಿ ವಾಹನಗಳು ಸಾಲಾಗಿ ನಿಂತಿದ್ವು. ಕೋವಿಡ್ ನೆಗೆಟಿವ್ ವರದಿ ಕಡ್ಡಾಯ ಮಾಡಿದ್ದಕ್ಕೆ ಗರಂ ಆಗಿ ಆದೇಶ ಹಿಂಪಡೆಯುವಂತೆ ಒತ್ತಾಯಿಸಿದರು. ಎಡಿಜಿಪಿ ಭೇಟಿ ಕೊಟ್ಟ ವೇಳೆಯಲ್ಲಿ ಕೇರಳಿಗರು ಪ್ರತಿಭಟನೆ ನಡೆಸಿದ್ದು ಧರಣಿ ಮಧ್ಯೆಯೇ ಗಡಿಯನ್ನ ಎಡಿಜಿಪಿ ಪ್ರತಾಪ್ ರೆಡ್ಡಿ ಪರಿಶೀಲಿಸಿದರು. ಕೊರೋನಾ 3ನೇ ಅಲೆಯ ಭೀತಿ ಮಧ್ಯೆಯೂ ಬೆಂಗಳೂರಿನ ಮಾರತ್ಹಳ್ಳಿಯ ನ್ಯೂ ಹಾರಿಜಾನ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಮೋಜು ಮಸ್ತಿ ಮಾಡಿದ್ದಾರೆ. ಕೊರೋನಾ ಟಫ್ ರೂಲ್ಸ್ ಉಲ್ಲಂಘಿಸಿ ಸ್ನೇಹಿತರ ದಿನಾಚರಣೆಯನ್ನ ಸ್ಟೂಡೆಂಟ್ ಸೆಲೆಬ್ರೇಟ್ ಮಾಡಿದ್ದಾರೆ. ಮೊನ್ನೆ ರಾತ್ರಿ ವಿದ್ಯಾರ್ಥಿಗಳು ಕಾಲೇಜಿನ ಓಪನ್ ಸ್ಪೇಸ್ನಲ್ಲಿ 3 ಇಡಿಯಟ್ ಚಿತ್ರವನ್ನ ಪ್ರದರ್ಶಿಸಿ ಬಳಿಕ ಗುಂಪು ಗುಂಪಾಗಿ ಕುಣಿದು ಕುಪ್ಪಳಿಸಿದ್ದಾರೆ. ಈ ವೇಳೆ ಮಾಸ್ಕ್ ಧರಿಸದೆ ಅಂತರ ಪಾಲಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕೊರೋನಾ ಸೋಂಕು ಕೇಕೆ ಹಾಕ್ತಾ ಇದ್ದು ವೈರಸ್ ತೊಲಗಿತು ಎನ್ನುವಾಗಲೇ ಸೋಂಕು ಆರ್ಭಟಿಸ್ತಾ ಮತ್ತೆ ಅಟ್ಟಹಾಸವನ್ನು ಮೆರೆದಿದೆ. ಹೀಗಾಗಿ 3ನೇ ಅಲೆಯ ಭೀತಿ ನಡುವೆ ರಾಜ್ಯಕ್ಕೆ ಬೀಗ ಬೀಳುವಂತಹ ಆತಂಕ ಎದುರಾಗಿದೆ. ಅಲ್ಲದೆ ಕರುನಾಡಿನಲ್ಲಿ ಮತ್ತೆ ಟಫ್ ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಜಾರಿಯಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ. ಕೇರಳ, ಮಹಾರಾಷ್ಟ್ರದಲ್ಲಿ ಕೊರೋನಾ ಆರ್ಭಟಿಸ್ತಾ ಇರೋ ಕಾರಣದಿಂದಾಗಿ ರಾಜ್ಯದಲ್ಲಿ ಕೆಲ ನಿರ್ಬಂಧ ವಿಧಿಸಲು ಕೋವಿಡ್ ಸಲಹಾ ಸಮಿತಿ ಕೆಲ ಸಲಹೆಯನ್ನ ಕೊಟ್ಟಿದೆ. ಪಾಸಿಟಿವಿಟಿ ದರ 2% ಹೆಚ್ಚಿರುವಂತಹ ಜಿಲ್ಲೆಗಳಲ್ಲಿ ನಿರ್ಬಂಧ ಅಗತ್ಯ ಅಂತ ಹೇಳಿದೆ. ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂ ರಾಜ್ಯದಲ್ಲೂ ವಿಧಿಸಲು ಕೂಡ ಸಲಹೆಯನ್ನು ಕೊಟ್ಟಿದೆ. 2 ವಾರಗಳಲ್ಲಿ 3ನೇ ಅಲೆಯ ಕಂಪ್ಲೀಟ್ ಚಿತ್ರಣ ಸಿಗಲಿದ್ದು ರಾಜ್ಯದಲ್ಲಿ ಟಫ್ ರೂಲ್ಸ್ ಜಾರಿಗೆ ಸಲಹೆ ಸಮಿತಿ ಸೂಚನೆ ಕೊಟ್ಟಿದೆ. ಡೂ ಆರ್ ಡೈ ಮ್ಯಾಚ್ನಲ್ಲಿ ಪಾಕ್ ವಿರುದ್ಧ ಗೆಲ್ಲುತ್ತಾ ವಿಂಡೀಸ್. ರೋಹಿತ್ ಶರ್ಮಾರ ಸಂದರ್ಶನ ಮಾಡಿದ್ದಕ್ಕೆ ದಿನೇಶ್ ಕಾರ್ತಿಕ್, ಏಕಲವ್ಯನ ಪ್ರತಿಭೆಗೆ ಗಾಂಧಿನಗರದ ಮಂದಿ ಫಿದಾ ಆಗಿದೆ ಹೇಗೆ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಇಂಗ್ಲೆಂಡ್ ವಿರುದ್ಧ ಕಣಕ್ಕಿಳಿಯುವ ಮೂಲಕ ಸಿರಾಜ್ ಟೀಂ ಇಂಡಿಯಾಗೆ ಸರಣಿ ಗೆದ್ದುಕೊಡುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ಆಗಸ್ಟ್ 4ರಿಂದ ಸರಣಿ ಆರಂಭ ಆಗಲಿದ್ದು ಗೆದ್ದೇ ಗೆಲ್ತೇವೆ ಅಂತ ಸಿರಾಜ್ ಹೇಳಿದ್ದಾರೆ. ಆಸೀಸ್ ನೆಲದಲ್ಲಿ ಆಸ್ಟ್ರೇಲಿಯಾ ಅನುಭವಿಸಿದ ಮುಖಭಂಗದ ಪರಿಸ್ಥಿತಿಯೇ ಇಂಗ್ಲೆಂಡ್ ತಂಡಕ್ಕೂ ಬರಲಿದೆ ಅಂತ ಸಿರಾಜ್ ಎಚ್ಚರಿಕೆ ಕೊಟ್ಟಿದ್ದಾರೆ.
17ರಿಂದ ಟಿ20 ವಿಶ್ವಕಪ್ ನಡೆಯಲಿದ್ದು ಒಮನ್ ರಾಜಧಾನಿ ಮಸ್ಕಟ್ನಲ್ಲಿ 6 ಪಂದ್ಯಗಳು ಆಯೋಜನೆಗೊಳ್ಳುವ ಸಾಧ್ಯತೆ ಇದೆ. ಸೂಪರ್ 12ರ ಮೊದಲ ಸುತ್ತಿನ 6 ಪಂದ್ಯಗಳಲ್ಲಿ ಒಮನ್ ಆತಿಥ್ಯ ವಹಿಸುವ ಸಾಧ್ಯತೆ ಇದೆ. ಇನ್ನುಳಿದ ಪಂದ್ಯಗಳು ದುಬೈ, ಯುಎಇ, ಶಾರ್ಜಾದಲ್ಲಿ ನಡೆಯಲಿದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ದ್ವಿತ್ವ ಸಿನಿಮಾದಲ್ಲಿ ನಟಿ ತ್ರಿಷಾ ರೊಮ್ಯಾನ್ಸ್ ಮಾಡುವುದು ಪಕ್ಕಾ ಆಗಿದೆ. ಕಳೆದ ಕೆಲವು ದಿನಗಳಿಂದ ದ್ವಿತ್ವ ಸಿನಿಮಾದಲ್ಲಿ ತ್ರಿಷಾ ಅಭಿನಯಿಸುತ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದ್ರೀಗ ಚಿತ್ರತಂಡವೇ ಅಧಿಕೃತವಾಗಿ ಸುದ್ದಿಯನ್ನ ಕನ್ಫರ್ಮ್ ಮಾಡಿದೆ. ಪವನ್ ಕುಮಾರ್ ಆಕ್ಷನ್ ಕಟ್ ಹೇಳ್ತಾ ಇರುವಂತಹ ವಿಭಿನ್ನ ಟೈಟಲ್ ಸಿನಿಮಾ ದ್ವಿತ್ವದಲ್ಲಿ ಪುನೀತ್ ತ್ರಿಷಾ ಹೇಗೆ ಮೋಡಿ ಮಾಡ್ತಾರೆ ಎನ್ನುವುದನ್ನ ಕಾದು ನೋಡಬೇಕಿದೆ. ಟಾಲಿವುಡ್ ಪ್ರಿನ್ಸ್ ಮಹೇಶ್ ಬಾಬು ಅಭಿನಯದ ಸರ್ಕಾರಿ ಬಾರಿಪಾಠ ಸಿನಿಮಾದಲ್ಲಿ ಅರ್ಜುನ್ ಸರ್ಜಾ ನಟಿಸುತ್ತಾರೆ ಎನ್ನುವ ಮಾತು ಕೇಳಿ ಬಂದಿತ್ತು. ಆದ್ರೀಗ ಅರ್ಜುನ್ ಸರ್ಜಾ ಬದಲಾಗಿ ಜಗಪತಿ ಬಾಬು ಚಾನ್ಸ್ ಗಿಟ್ಟಿಸಿಕೊಂಡಿದ್ದಾರೆ. ಸ್ಯಾಂಡಲ್ವುಡ್ ನಟಿ ಅದಿತಿ ಪ್ರಭುದೇವ ಕೊರೋನಾ ಭೀತಿಯಿಂದ ಹಳ್ಳಿಗೆ ವಾಪಸ್ಸಾಗಿದ್ದಾರೆ. ಮನೆಯಲ್ಲಿ ಅಡುಗೆ ಕೆಲಸ, ಮನೆ ಕೆಲಸ ಮಾಡ್ತಾ ಪ್ರಾಣಿ ಪಕ್ಷಿಗಳ ಜೊತೆ ಸಮಯ ಕಳೆದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಹಂಚಿಕೊಂಡಿದ್ದು ಫೋಟೋ ಭಾರಿ ವೈರಲ್ ಆಗ್ತಿದೆ. ಇದಾಗಿತ್ತು ಈ ಹೊತ್ತಿನ ನ್ಯೂಸ್ ಟಾಪ್ 9. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.